ಶ್ರೀಗುರುಭ್ಯೋ ನಮಃ ಹರಿ ಓಂ. ನಿಖಿಲಗುಣನಿಕಾಯಂ ನಿತ್ಯನಿರ್ಧೂತಹೇಯಂ ಶುಭತಮಮತಿಮೇಯಂ ಶುದ್ಧಸೌಖ್ಯಾಪ್ತ್ಯುಪಾಯಂ ಸಕಲನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನವಜಲಧರಕಾಯಂ ನೌಮಿ ಲಕ್ಷ್ಮೀ ಸಹಾಯಂ. ಆನಂದಸಿಂಧವೇ ಪೂರ್ಣಪ್ರಜ್ಞಾಚಾರ್ಯಾಪ್ತಬಂಧವೇ ನಮಃ ಶ್ರೀಹರಯೇ ಸ್ವಾಂತಧ್ವಾಂತೌಗತಿಮಿರಾರಯೇ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷ್ಯಮಾಣಾನ್ ಭುವನಮಾನ್ಯೇನ ಚಾನ್ಯೇನ ದೋಷ್ಣಾ ಭೀರ್ಮೇತಿನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ಭವತಿ ಯದನುಭಾವಾದ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಗ್ಜಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀ ವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಸುಷಮೀಂದ್ರಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರಥಂ. ಅಧುನಾಪೀಠದಲ್ಲಿ ವಿರಾಜಮಾನರಾಗಿರುವಂತಹ ಪರಮಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ನಾನು ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಬೇಸಿಗೆಯ ಶಿಬಿರದಲ್ಲಿ ಜ್ಞಾನಯಜ್ಞದ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಅದರಲ್ಲಿ ಎಲ್ಲ ವಿದ್ವಾಂಸರನ್ನು ಭಾಗವಹಿಸಿ ಅವರ ಕಡೆ ಉಪನ್ಯಾಸವನ್ನು ಹೇಳಿಸುವ ಮೂಲಕ ಅನೇಕ ವಿಷಯಗಳನ್ನು ಪ್ರಮೇಯಗಳನ್ನು ತಿಳಿಸುತ್ತಾ, ಅದರಲ್ಲಿ ನನಗೆ ವ್ಯಾಸರ ದೃಷ್ಟಿಯಲ್ಲಿ ಭೀಮಸೇನ ದೇವರು ಎನ್ನುವಂತಹ ವಿಷಯವನ್ನು ಕೊಟ್ಟಿದ್ದಾರೆ. ನಾನು ಅದರ ವಿಷಯದಲ್ಲಿ ನಾನು ಯಥಾಮತಿಯಾಗಿ ಹೇಳಲು ಉದ್ಯುಕ್ತನಾಗಿದ್ದೇನೆ. ಮೊಟ್ಟ ಮೊದಲ ಬಾರಿಗೆ ಭೀಮಸೇನ ದೇವರು ನಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಮುಖ್ಯಪ್ರಾಣದೇವರ ಅವತಾರ ರೂಪವಾದವರು. ಮುಖ್ಯಪ್ರಾಣದೇವರು ಸಾಕ್ಷಾತ್ ಪರಬ್ರಹ್ಮನಿಗಿಂತಲೂ ತಾರತಮ್ಯದಲ್ಲಿ ಮೂರನೆಯವರು. ಮೊಟ್ಟ ಮೊದಲಿಗೆ ಬ್ರಹ್ಮದೇವರು, ನಂತರ ಲಕ್ಷ್ಮೀದೇವಿಯರು, ನಂತರ ಬ್ರಹ್ಮ ಮತ್ತು ಮುಖ್ಯಪ್ರಾಣದೇವರು. ಆ ಬ್ರಹ್ಮನ ಸಮಕಕ್ಷೆಯಲ್ಲಿ ಮುಖ್ಯಪ್ರಾಣದೇವರು ಇರ್ತಾರೆ. ಅದರಲ್ಲಿ ಜ್ಞಾನದ ವಿಷಯದಲ್ಲಿ, ಬಲದ ವಿಷಯದಲ್ಲಿ, ಈ ವಿಷಯಗಳಲ್ಲಿ ಮಾತ್ರ ಬ್ರಹ್ಮದೇವರು ಮುಖ್ಯಪ್ರಾಣದೇವರಿಗಿಂತಲೂ ದೊಡ್ಡವರು. ಆದರೆ ಅವರ ಕಕ್ಷೆ ಅಂದರೆ ತಾರತಮ್ಯದ ವಿಷಯದಲ್ಲಿ ಅವರ ಕಕ್ಷೆ ಸಮಾನ ಅಂತ ಗೊತ್ತಿರುವುದು. ಅಲ್ಲಿ ಮುಖ್ಯಪ್ರಾಣದೇವರಿಗೆ ಎಲ್ಲರಿಗೂ ತಿಳಿಯುವ ಹಾಗೆ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕ ಅಂತ ಭವಿಷ್ಯತ್ ಪರ್ವದಲ್ಲಿ ಹೇಳಿದ ಹಾಗೆ, ಆ ಭಗವಂತನ ಒಂದು ಅವತಾರ ರೂಪದಲ್ಲಿ ಅಂದರೆ ಭೂಭಾರ ಹರಣಕ್ಕಾಗಿ ಮಾಡಿರುವಂತಹ ಅವತಾರ ರೂಪದಲ್ಲಿ, ರಾಮಾವತಾರದಲ್ಲಿ ಹನುಮನಾಗಿ ಮತ್ತು ಕೃಷ್ಣಾವತಾರದಲ್ಲಿ ಭೀಮಸೇನ ದೇವರಾಗಿ, ಕಲಿಯುಗದ ಒಂದು ವ್ಯಾಸಾವತಾರದಲ್ಲಿ ಮಧ್ವಾಚಾರ್ಯರ ರೂಪರಾಗಿ ಭಗವಂತನ ಒಂದು ಸಂಕಲ್ಪಿಸಿದಂತಹ ಏನು ಭೂಭಾರ ಹರಣಾದಿ ಕರ್ಮಗಳಿವೆಯೋ ಅದಕ್ಕೆ ಇವರು ಪ್ರಧಾನ ಅಂಗರಾಗಿ ಮುಖ್ಯಪ್ರಾಣದೇವರು ಕೂಡ ಅವತಾರವನ್ನು ಮಾಡಿದ್ದಾರೆ. ಅಲ್ಲಿ ಮುಖ್ಯಪ್ರಾಣ ದೇವರ ಒಂದು ಚಿಂತನೆಯನ್ನು ಸಂಕ್ಷೇಪವಾಗಿ ನೋಡೋದು ಅಂತಾದರೆ, ಸಾಮಾನ್ಯವಾಗಿ ಈ ಲೌಕಿಕ ಜನರಿಗೆ ವಾಯುದೇವರು ಅಂದರೆ ಅದು ನಮ್ಮ ಈ ಅಷ್ಟದಿಕ್ಪಾಲಕರಲ್ಲಿ ಒಬ್ಬರಾದಂತಹ ವಾಯುದೇವರು ಅಂತ ಸಾಮಾನ್ಯರಾಗಿ ಎಲ್ಲರಿಗೂ ತಿಳಿತಾರೆ. ಆದರೆ ಮುಖ್ಯಪ್ರಾಣದೇವರು ಅಂತ ಈ ಅಷ್ಟದಿಕ್ಪಾಲಕರಲ್ಲಿ ಸೇರದೆ ಒಂದು ಬ್ರಹ್ಮನ ಸ್ಥಾನದಲ್ಲಿ ಇರುವಂತಹ, ಮುಂದೆ ಬ್ರಹ್ಮನ ಪದವಿಯನ್ನು ಹೊಂದುವಂತಹ ಯಾವ ವಾಯುದೇವರಿದ್ದಾರೆ, ಮುಖ್ಯಪ್ರಾಣದೇವರು ಅವರಿದ್ದಾರೆ ಅಂಥೇಳಿ ಬಹಳ ಜನರಿಗೆ ಲೌಕಿಕ ಜನರಿಗೆ ಗೊತ್ತಿರೋದಿಲ್ಲ. ಆದರೆ ಈ ಮುಖ್ಯಪ್ರಾಣದೇವರು ಎನ್ನುವಂತಹ ಒಂದು ದೇವರು ಅಷ್ಟದಿಕ್ಪಾಲಕರಲ್ಲಿ ಸೇರದೆ ಪ್ರತ್ಯೇಕರಾಗಿ ಜೀವೋತ್ತಮರಾಗಿ ಇರುವಂತಹ ಒಬ್ಬ ದೇವರು ಇದ್ದಾರೆ, ಒಬ್ಬ ದೇವತೆಯ ಶಕ್ತಿ ಇದೆ ಅಂಥೇಳಿ ಸಾಮಾನ್ಯವಾಗಿ ಹೇಳದಲೇ ವೇದದಲ್ಲೇ ಹೇಳುತ್ತಾರೆ ಅಂತ. ಅದಕ್ಕಾಗಿಯೇ ಪ್ರತ್ಯೇಕವಾಗಿ
ಬಳಿತ್ಥ ಸೂಕ್ತ ಅಂದರೆ ಪ್ರಾಣಾಗ್ನಿ ಸೂಕ್ತ ಇತ್ಯಾದಿಗಳಲ್ಲಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಜಗತ್ಪ್ರಸಿದ್ಧರಾದ ಜಗದ್ಗುರುಗಳಾದಂತಹ ಸಾಕ್ಷಾತ್ ಮಧ್ವಾಚಾರ್ಯರೇ ಅನೇಕ ಬಾರಿ ತಮ್ಮ ಗ್ರಂಥದ ಕೊನೆಯಲ್ಲಿ ಅನೇಕ ಗ್ರಂಥಗಳ ಕೊನೆಯಲ್ಲಿ ತಾವೇ ಹೇಳಿದ್ದಾರೆ, ಯಸ್ಯತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶಿತಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನ ಗ್ರಂಥಃ ಕೃತ ಕೇಶವೇ ಅಂತ. ಅದರಲ್ಲಿ ಅವರೇ ಯಾರೂ ಹೇಳದಲೇನೆ, ಯಾರೂ ಕೂಡ ತಮ್ಮ ಒಂದು ಸ್ವರೂಪದ ಬಗ್ಗೆ ಹೇಳದಂತಹದ ಬಗ್ಗೆ ಮಧ್ವಾಚಾರ್ಯರು ತಮ್ಮ ಸ್ವರೂಪ ಎಂಥದ್ದು, ತಮ್ಮ ಅವತಾರ ಎಂತಹದ್ದು, ತಾವು ತಮ್ಮ ಅವತಾರದ ಕಾರ್ಯವೇನು ಎನ್ನುವಂಥದ್ದನ್ನು ಅವರೇ ಹೇಳಿದ್ದಾರೆ. ಯಸ್ಯತ್ರೀಣಿ ಉದಿತಾನಿ ವೇದವಚನೆ ರೂಪಾಣಿ ದಿವ್ಯಾನಿ ಅಲಂ, ಅಂದರೆ ವೇದವಚನೆ ಬಳಿತ್ಥ ಸೂಕ್ತ, ಪ್ರಾಣಾಗ್ನಿ ಸೂಕ್ತ ಇತ್ಯಾದಿ ಅನೇಕ ವೇದದ ಭಾಗಗಳಲ್ಲಿ ಪ್ರತಿಪಾದ್ಯರಾದಂತಹ ಒಂದು ಮುಖ್ಯ ಪ್ರಾಣದೇವರ ಸ್ವರೂಪ ಅಲಂ ದಿವ್ಯಾನಿ ಹೇಳಿದ್ದಾರೆ. ಅಂದರೆ ಚೆನ್ನಾಗಿ ಕೇವಲ ಮೇಲ್ನೋಟಕ್ಕೆ ಮಾತ್ರ ಅಲ್ಲದಲೇನೆ ವೇದದ ಆಪಾತತಃ ಅರ್ಥವನ್ನು ನೋಡದಲೇನೆ ಅದಕ್ಕೆ ಬೇಕಾದಂತಹ ಭಾಷ್ಯ ಇತ್ಯಾದಿಗಳನ್ನು ಇಟ್ಟುಕೊಂಡು ಚೆನ್ನಾಗಿ ವಿಮರ್ಶೆ ಮಾಡಿ ನೋಡಿದರೆ ಆವಾಗ ಇತ್ಯಾದಿ ಮಂತ್ರಗಳಲ್ಲಿ ಮುಖ್ಯ ಪ್ರಾಣದೇವರನ್ನು ಪ್ರತಿಪಾದನೆ ಮಾಡಿದ್ದಾರೆ ಎನ್ನುವಂತಹದ್ದು ನಾವು ತಿಳಿಯಬಹುದು. ಇವಾಗ ಅದನ್ನು ಸ್ವಲ್ಪ ಹೇಳೋದಾದರೆ, ಇವಾಗ ಬಳಿತ್ಥ ಸೂಕ್ತವನ್ನು ನಾವು ಸ್ವೀಕಾರ ಮಾಡೋದಾದರೆ ಅಲ್ಲಿ ಹೇಳ್ತಾರೆ, ಬಳಿತ್ಥ ತದ್ವಪೂಷೆ ದಾಯಿದರ್ಶತಂ ದೇವಸ್ಯ ಭರ್ಗಃ ಸಹಾಸೋ ಯತೋ ಜನಿ ಯದೀಮುಪಹ್ವರಾತೆ ಸಾಧಾತೆ ಮತಿರ್ಋತಸ್ಯ ಧೇನಾ ಅನಯಂತ ಸಸ್ರುತಾಃ ಅಂತ. ಅದರಲ್ಲಿ ಮಧ್ವಾಚಾರ್ಯರು ಕೂಡ ಆಡಬೇಕಾದ್ರೆ ಆ ವೇದದ ವಚನವನ್ನೇ, ಅಂದರೆ ವೇದದಲ್ಲಿ ಯಾವ ಶಬ್ದವನ್ನು ಆಡಿದಾರೋ ಅಂತಹ ಬಹಳಷ್ಟು ಶಬ್ದಗಳನ್ನು ತಗೊಂಡೇ ಅವರು ಕೂಡ ಆ ಶ್ಲೋಕವನ್ನು ಹೇಳಿದ್ದಾರೆ. ಅಲ್ಲಿ ಹೇಳೋದಾದರೆ, ಬಟ್ ತದ್ದರ್ಶಿತಂ ಇತ್ತಮೇವ ನಿಹಿತಂ ದೇವಸ್ಯ ಭರ್ಗಃ ಮಹತ್ ಅಂತ. ಏನು ಈ ಪಾದವನ್ನು ಹೇಳಿದ್ದಾರೋ ಈ ಶ್ಲೋಕದಲ್ಲಿ ಅದೆಲ್ಲವೂ ಕೂಡ ನಾವು ಈ ಮಂತ್ರದ ಮೊದಲನೇ ಭಾಗದಲ್ಲಿ ನೋಡಬಹುದು. ಏನು ಮೊಟ್ಟ ಮೊದಲಿಗೆ ಇಲ್ಲಿ ಕೂಡ ಪ್ರಾಣಾಗ್ನಿ ಸೂಕ್ತದಲ್ಲಿ ಬಳಿತ್ಥ ಅಂತ ಹೇಳ್ತಾರೆ. ಅಲ್ಲಿ ಆ ಅದನ್ನು ಪದವಿಭಾಗ ಮಾಡೋದಾದರೆ ಬಟ್ ಮತ್ತು ಇತ್ಥಾವಪುಷೆ ಅಂತ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಬಟ್ ಅಂಥೇಳಿ ಪದವನ್ನು ಆಡಿದ್ದಾರೆ. ಅಂದರೆ ಬಟ್ ಅಂದರೆ ಏನು, ಅದು ನಾವು ಸಾಮಾನ್ಯ ಇಂಗ್ಲೀಷಲ್ಲಿ ನೋಡೋದಾದರೆ ಅಲ್ಲಿ ಹೇಳುವಂತಹ ಬಟ್ ಎನ್ನುವುದೇ ಬೇರೆ, ಇಲ್ಲಿ ಸಂಸ್ಕೃತದಲ್ಲಿ ನೋಡುವಂತಹ ಬಟ್ ಎನ್ನುವುದೇ ಬೇರೆ. ಇಲ್ಲಿ ಬಟ್ ಅಂತಂದರೆ ಬಲರೂಪ ಅಂತ ಅರ್ಥ. ದೈಹಿಕವಾಗಿ ತಾನು ಬಲರೂಪನಾಗಿದ್ದಾನೆ. ಅನೇಕ ಜನರು ಎಷ್ಟೇ ಬಲಶಾಲಿಗಳು ಬಂದರೂ ಮತ್ತು ಎಷ್ಟೇ ಜನರು ಇದ್ದರೂ ಕೂಡ ಅವರೆಲ್ಲರಕ್ಕಿಂತಲೂ ಮೀರಿ ಬಲವನ್ನು ಹೊಂದಿರುವಂತಹ, ದೈಹಿಕವಾಗಿ ಬಲವನ್ನು ಹೊಂದಿರುವಂತಹ ಒಂದು ದೇವತಾ ಶಕ್ತಿ ಯಾವುದಾದ್ರೂ ಇದೆ ಅಂತಂದರೆ ಅದು ಮುಖ್ಯ ಪ್ರಾಣದೇವರು ಅಂತ ಅಲ್ಲಿ ವೇದವೇ ಹೇಳ್ತಾರೆ. ಆ ಪದವನ್ನೇ ಪ್ರಕೃತ ಇಲ್ಲಿ ಅವರು ಕೂಡ ಮಧ್ವಾಚಾರ್ಯರು ಕೂಡ ಬಳಸಿ ಹೇಳಿದ್ದಾರೆ ಬಟ್ ಅಂಥೇಳಿ, ಬಟ್ ತದ್ದರ್ಶತಂ ಅಂತ. ಅದರಂತೆ ನಾವು ಅವರು ಬಲ ಎಂಥದ್ದು, ದೈಹಿಕವಾದಂತಹ ಶಕ್ತಿ ಎಂಥದ್ದು ಅನ್ನೋದನ್ನು ನಾವು ಅನೇಕ ಕಡೆ ನೋಡಿರ್ತೇವೆ. ಸಾಮಾನ್ಯವಾಗಿ ಹನುಮನ ಅವತಾರವನ್ನು ನೋಡಿದಾಗ ರಾಮಾಯಣದಲ್ಲಿ ಅಲ್ಲಿ ಹೇಳ್ತಾರೆ, ಕ್ಷಿಪ್ತಃ ಪಶ್ಚಾತ್ ಸಲೀಲಂ ಶತಮತುಲಮತೆ ಯೋಜನಾನಾಂ ಸವುಚ್ಚಃ ತಾವತ್ ವಿಸ್ತಾರವಾಂಶ್ಚ ವಿಪಲವ ಇವ ವ್ಯಗ್ರಬುದ್ಧ್ಯಾ ತ್ವಯಾತಃ ಸ್ವಸ್ವಸ್ಥಾನಸ್ಥಿತಾತಿ ಸ್ಥಿರಚಕಲ ಜಾಲ ಸಂಶ್ಲೇಷಣಶ್ಚ ಛೇದಾಂಕಃ ಪ್ರಾಗಿವಾಭೂತ್ ಕಪಿವರವಪುಷಸ್ತೆ ನಮಃ ಕೌಶಲಾಯ ಅಂತ ಹೇಳಬೇಕಾದರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ನಮಗೆ ತಿಳಿಸುತ್ತಾರೆ. ಅಲ್ಲಿ ಸಂಜೀವಿನಿ ಪರ್ವತವನ್ನು, ಅಂದರೆ ಲಕ್ಷ್ಮಣನು ಮೂರ್ಛಾವಸ್ಥೆಗೆ ಹೋದಾಗ ಅವನನ್ನು ಬದುಕಿಸುವುದಕ್ಕಾಗಿ ರಾಮದೇವರು ಹೇಳಿದಾಗ, ಆಜ್ಞಾಪನೆ ಮಾಡಿದಾಗ ಹನುಮಂತ ದೇವರು ಸಂಜೀವಿನಿ ಪರ್ವತವನ್ನು ತರ್ತಾರೆ. ಸಂಜೀವಿನಿ ಪರ್ವತವನ್ನು ತಂದು ಅಲ್ಲಿಂದ ಔಷಧವನ್ನು ಕೊಟ್ಟು ಲಕ್ಷ್ಮಣನನ್ನು ಮೂರ್ಛಾವಸ್ಥೆಯಿಂದ ವಿಮುಕ್ತಿಗೊಳಿಸಿದ ಮೇಲೆ ಪುನಃ ಆ ಪರ್ವತವನ್ನು ಹಿಂದೆ ಎಸೆಯುತ್ತಾರೆ. ಹೇಗೆ ನಾವು ನಮ್ಮಕ್ಕೆ ಏನಾದರೂ ಕೆಲಸಕ್ಕಾಗಿ ಒಂದು ಕಲ್ಲನ್ನು ತಗೊಂಡು ಆಮೇಲೆ ಕೆಲಸ ಆದಮೇಲೆ ಎಸಿತೀವೋ ಹಾಗೆ ಅವರು ಸುಮ್ಮನೆ ಹಾಗೆ ಎಸಿದ್ದಾರೆ. ಅಷ್ಟಕ್ಕೇ ಆ ಪರ್ವತ ಅನ್ನೋದೇನಿದೆ, ಆ ಪರ್ವತ ಹೇಗೆ ಇತ್ತೋ ಮುಂಚೆ ಹಾಗೇ ಆ ಎಸೆದಾಗಲೂ ಕೂಡ ಹಾಗೇ ಹೋಗಿ ಇತ್ತು ಅಂತ. ಅಂದರೆ
ಎಸೆದಾಗ ಸುಮ್ಮನೆ ಹೇಗಾದರೂ ಬೀಳಬಹುದು. ಆದರೆ ಅವರು ಎಸೆದಾಗ ಹೇಗೆ ಪರ್ವತವನ್ನು ಅವರು ಕಿತ್ತಿದರೋ ಆ ಕಿತ್ತಿರುವ ಒಂದು ಅಂಕವು ಛೇದಾಂಕ, ಅಂದರೆ ಕಿತ್ತಿರುವಂತಹ ಗುರುತು ಕೂಡ ಇಲ್ಲದ ಹಾಗೆ ಹೇಗೆ ಪರ್ವತ ಇತ್ತೋ ಹಾಗೇ ಪುನಃ ಹೋಗಿ ಅಲ್ಲಿ ನಿಂತಿತಂತೆ. ಹಾಗೆ ಅವರ ಒಂದು ಇದರಿಂದ ನಮಗೆ ಗೊತ್ತಾಗ್ತದೆ ಅವರ ಬಲ ಎಂಥದ್ದು, ಅವರ ದೈಹಿಕವಾದಂತಹ ಶಕ್ತಿ ಎಂಥದ್ದು ಅಂಥೇಳಿ. ಅಂತಹ ದೊಡ್ಡ ಎಷ್ಟೋ ಸಾವಿರ ಯೋಜನ ಇರುವಂತಹ ಪರ್ವತವನ್ನು ತಂದು ಅನಾಯಾಸವಾಗಿ ಯಾವ ಸಹಾಯ ಇಲ್ಲದಲೇ ಅವರು ಹಾಗೆ ಪುನಃ ಕಿತ್ತಿ ಎಸೆದಿರೋ ಅಂತಂದರೆ ಅವರ ಬಲವನ್ನು ನಾವು ಗಮನಿಸಬೇಕು. ಇನ್ನು ಈ ಹನುಮಾವತಾರದಲ್ಲಿ ಅನೇಕ, ಇದು ಮಾತ್ರ ಅಲ್ಲದಲೇ ಅನೇಕ ಎಷ್ಟೋ ರಾಕ್ಷಸರನ್ನು ಕೂಡ ಸಂಹಾರ ಮಾಡೋದನ್ನು ನೋಡ್ಬೋದು. ಅನೇಕ ಯಾರಿಂದಲೂ ಸೋಲದೇ ಇರುವಂತಹ ರಾಕ್ಷಸರನ್ನು ಸೋಲಿಸಿದ್ದಾರೆ. ಭೀಮಸೇನ ದೇವರು ದ್ವಾಪರ ಯುಗದಲ್ಲಿ ಕೃಷ್ಣಾವತಾರದಲ್ಲಿ ಭೀಮಸೇನರಾಗಿ ಅವತಾರ ಮಾಡಿದಾಗಲೂ ಕೂಡ ಅಲ್ಲಿ ನಾವು ಕಾಣಬಹುದು ಅನೇಕ ಯಾರಿಂದಲೂ. ಇಲ್ಲಿ ಕೂಡ ಅಷ್ಟೇ, ಎಂತಹ ಬಲಶಾಲಿಗಳಾದರೂ ಕೂಡ, ಅಂದರೆ ಅರ್ಜುನನು ಒಳ್ಳೆ ಪ್ರವೀಣನಾಗಿದ್ದಾನೆ, ಧನುರ್ವಿದ್ಯೆಯಲ್ಲಿ ಶಸ್ತ್ರಶಾಸ್ತ್ರ ಪಾರಂಗತನಾಗಿದ್ದಾನೆ, ಆದರೂ ಅವನಿಂದಲೂ ಸೋಲಿಸೋದಕ್ಕೆ ಆಗದೇ ಇರುವಂತಹ ಜರಾಸಂಧನೆ ಮೊದಲಾದಂತಹ ಭೀಕರವಾದಂತಹ ರಾಕ್ಷಸರನ್ನು ಕೂಡ ಭೀಮಸೇನ ದೇವರು ಸೋಲಿಸಿದ್ದಾರೆ. ಅಂದ ಮೇಲೆ ಅಂತಹ ಒಂದು ಜರಾಸಂಧ, ಅವನ ಬಳಿ 23 ಅಕ್ಷೌಹಿಣಿ ಸೈನ್ಯ ಇತ್ತು. ಅಷ್ಟೇ ಅಲ್ಲ, ದುರ್ಯೋಧನ, ಅವನ ಬಳಿ 18 ಅಕ್ಷೌಹಿಣಿ ಸೈನ್ಯ. ಇಷ್ಟೆಲ್ಲ ಸೈನ್ಯ, ಅಕ್ಷೌಹಿಣಿ ಸೈನ್ಯ ಅಂದರೆ ಎಷ್ಟೋ ಲಕ್ಷಾತ್ಮಕವಾದಂತಹ ಜನಸಂಖ್ಯೆ ಮತ್ತು ಕುದುರೆಗಳ ಸಂಖ್ಯೆ, ಆನೆಗಳ ಸಂಖ್ಯೆ, ಆಯುಧಗಳು, ಇಷ್ಟೆಲ್ಲ ಕೂಡಿದರೆ ಒಂದು ಅಕ್ಷೌಹಿಣಿ ಸೈನ್ಯ. ಅಂತಹ ಅಕ್ಷೌಹಿಣಿ ಸೈನ್ಯವನ್ನು 18 ಅಕ್ಷೌಹಿಣಿ ಸೈನ್ಯದಲ್ಲಿ ಒಂದು 75%, 50%ಗಿಂತಲೂ ಹೆಚ್ಚು ಭೀಮಸೇನ ದೇವರೇ ಸಂಹಾರ ಮಾಡಿದ್ದಾರೆ. ಇಂತಹ ಬಲವನ್ನು ನಾವು ದ್ವಾಪರ ಯುಗದಲ್ಲಿ ಅವತಾರ ಮಾಡಿದಾಗಲೂ ಕೂಡ ನಾವು ಕಾಣಬಹುದು. ಅಷ್ಟೇ ಅಲ್ಲ, ಮತ್ತು ಮಧ್ವಾಚಾರ್ಯರಾಗಿ ಅವತಾರ ಮಾಡಿದಾಗಲೂ ಕೂಡ ಒಂದು ಕಥೆಯನ್ನು ನೋಡಿದರೆ ನಮಗೆ ಗೊತ್ತಾಗ್ತದೆ. ಅನೇಕ ಕಥೆಗಳು ತಿಳಿದಿದ್ದಾರೆ. ಅಂದರೆ ಒಂದಾನೊಂದು ಸಮಯದಲ್ಲಿ ಭೀಮಸೇನ ದೇವರ ಗದೆಯನ್ನು ಎತ್ತಿ ತೋರಿಸುತ್ತಾರೆ. ಇಂತಹ ಗದೆಯನ್ನು ಭೀಮಸೇನ ದೇವರು ಬಂದ್ರೇ ಎತ್ತಲಿಕ್ಕೆ ಸಾಧ್ಯ ಅಂತ ಹೇಳಿದ ಸಂದರ್ಭದಲ್ಲಿ ಅಲ್ಲಿ ಹೇಳ್ತಾರೆ, ಮಧ್ವಾಚಾರ್ಯರೇ ತಮ್ಮ ಒಂದು ಪವಾಡವನ್ನು ಅದನ್ನು ಎತ್ತುವ ಮೂಲಕ ತೋರಿಸುತ್ತಾರೆ. ಆವಾಗ ಎತ್ತಿ ಅವರಿಗೆ ಭೀಮಸೇನ ದೇವರ ಒಂದು ಅವತಾರದ ವೈಶಿಷ್ಟ್ಯವನ್ನು ಕೂಡ ಹೇಳ್ತಾರೆ. ಅಂತಹ ಒಂದು ಸಾಮರ್ಥ್ಯವನ್ನು ಕಾಣಬಹುದು. ಇನ್ನೂ ಒಂದು ಸಂದರ್ಭವನ್ನು ನಾವು ನೋಡೋದಾದರೆ, ಒಂದು ಸಮಯದಲ್ಲಿ ತುಂಗಭದ್ರಾ ನದಿಯಲ್ಲಿ ಒಂದು ದೊಡ್ಡ ಕಲ್ಲು ಬಂಡೆ ದೊಡ್ಡ ಗಾತ್ರದಲ್ಲಿ ಇರ್ತದೆ. ಒಂದು 2 ಆನೆಯ ಒಂದು ದೊಡ್ಡ ಗಾತ್ರದಲ್ಲಿ ಇದ್ದು ಬಹಳ ಭಾರವಾಗಿ 100 ಜನರು ಸೇರಿಸಿದರೂ ಕೂಡ ಅದನ್ನು ಅಲುಗಾಡಿಸೋದಕ್ಕೆ ಆಗೋದಿಲ್ಲ. ಅಂತಹ ಒಂದು ದೊಡ್ಡ ಕಲ್ಲು ಬಂಡೆ ಇತ್ತು. ಅದನ್ನು ಯಾವುದಕ್ಕೋ ಕೆಲಸಕ್ಕಾಗಿ ಅನೇಕ ಜನರು ಬಹಳ ಕಷ್ಟಪಡ್ತಾಯಿದ್ರು. ಅದನ್ನು ಸರಿಸೋದಕ್ಕೆ, ಅಲುಗಾಡಿಸೋದಕ್ಕೆ ಕಷ್ಟಪಡ್ತಾಯಿದ್ರು. ಎಷ್ಟೋ ಜನಸಂಖ್ಯೆಯಿಂದ ಕೂಡಿದಾಗಲೂ ಕೂಡ ಆ ಕಲ್ಲು ಬಂಡೆಯನ್ನು ಸರಿಸೋದಕ್ಕೆ ಆಗ್ತಾ ಇರಲಿಲ್ಲ. ಅಂತಹ ಸಮಯದಲ್ಲಿ ಎಲ್ಲರೂ ಹೇಳ್ತಿದ್ರು, ಎಂಥ ಪರಿಭಾರ ಇದೆ ಅಪ್ಪ ಈ ಕಲ್ಲು ಬಂಡೆ, ಯಾರೂ ಕೂಡ ಇಷ್ಟು ಜನಸಂಖ್ಯೆ ಸೇರಿದರೂ ಕೂಡ ಇದನ್ನು ಅಲುಗಾಡಿಸೋದಕ್ಕೆ ಆಗ್ತಾ ಇಲ್ಲ, ಎಂತಹ ಭಾರ ಇದೆ, ಇನ್ನು ಇದನ್ನು ಯಾರು ಸರಿಸೋದಕ್ಕೆ ಆಗ್ತದೆ ಅಂದರೆ ಭೀಮಸೇನ ದೇವರೇ ಇಳಿದು ಬರಬೇಕು ಎಂಬುದಾಗಿ ಅವರು ಹೇಳ್ತಾರಂತೆ. ಅಂತಹ ಸಮಯದಲ್ಲಿ ಆ ಮಧ್ವಾಚಾರ್ಯರು ಸಂಚಾರಕ್ಕಾಗಿ ಹೋಗ್ತಿರ್ಬೇಕಾದ್ರೆ ಆ ಜನರು ಪಡುತ್ತಿರುವುದನ್ನು ನೋಡಿ ಅಲ್ಲಿ ಹೋಗಿ ಈ ಮಾತನ್ನು ಕೇಳಿ ಹೇಳ್ತಾರೆ, ಕಲ್ಲು ಬಂಡೆಯನ್ನು ಸರಿಸ್ಬೇಕು ಅಷ್ಟೇ ತಾನೇ, ಆಯಿತು ಅಂಥೇಳಿ ಅವರನ್ನೆಲ್ಲರನ್ನು ಕೂಡ ಸರಿಸಿ ಅನಾಯಾಸವಾಗಿ ಒಂದೇ ಕೈಯಿಂದ ತೆಗೆದು ಆ ನದಿಯಿಂದ ತೆಗೆದು ಹೊರಗಡೆ ಇಡ್ತಾರೆ ಅಂತೆ. ಆ ಕಲ್ಲನ್ನು ನಾವು ಇವಾಗಲೂ ನೋಡ್ಬೋದು. ಅದರ ಮೇಲೆ ಏಕಹಸ್ತೇನ ಆನೀಯ ತಾಂ ಸ್ಥಾಪ್ಯ ಅಂಥೇಳಿ ಆ ಕಲ್ಲಿನ ಮೇಲೆ ಸಂಸ್ಕೃತದಲ್ಲಿ ಬರೆದಿರ್ತಾರಂತೆ, ನಾವು ನೋಡಬಹುದು. ಆದ್ದರಿಂದ ಆ ಕಲ್ಲಿನಲ್ಲಿ ಹಾಗೆ ಕೆತ್ತಿರ್ತಾರೆ ಸಂಸ್ಕೃತದಲ್ಲಿ, ಯಾರು ಬರೆದಿದ್ದಲ್ಲ. ಆವಾಗಿನ ಜನರೇ ಆ ಮುಂದಿನ ಅವರಿಗೆ ತಿಳಿಯಬೇಕು ಇಂತಹ ಇವರ ಪವಾಡ ಅಂಥೇಳಿ ಆಗಿನ ಜನರೇ ಆ ಕಲ್ಲಿನಿಂದ ಅದನ್ನು ಕೆತ್ತಿರ್ತಾರೆ. ಹಾಗೆ ಅವರ ಇಂತಹ ಸಂದರ್ಭದಲ್ಲಿ ಕೂಡ ನಾವು ಆ ಮಧ್ವಾಚಾರ್ಯರ ಒಂದು ಬಲ ಎಂಥದ್ದು,
ಯಾರಿಂದಲೂ ಕೂಡ ಆಗದಿರುವಂತಹ ಕಲ್ಲು ಬಂಡೆಯನ್ನು ಎತ್ತಿ ಪಕ್ಕದಲ್ಲಿ ಇಟ್ಟಿದ್ದಾರೆ ಅಂತಂದರೆ ಅವರ ಬಲವನ್ನು ನಾವು ಕಾಣಬಹುದು. ಇದು ಹೀಗೆ ಅನೇಕ ಸಂದರ್ಭಗಳಲ್ಲಿ ಈ ದೈಹಿಕವಾದಂತಹ ಶಕ್ತಿಯನ್ನು ನಾವು ಕಾಣಬಹುದು. ಅಂದರೆ ಈ ಲೋಕದಲ್ಲಿ ಹೀಗೆ ಕಾಣಬಹುದು. ಇನ್ನೂ ವಾಸ್ತವಿಕವಾಗಿ ಹೇಳಬೇಕು ಅಂತಂದರೆ ಯಾರಿಂದಲೂ ಕೂಡ ಆಗದೇ ಇರುವಂತಹದ್ದನ್ನು ಇವರು ಅವರ ಭಾರವನ್ನು ಅವರು ಹೊತ್ತಿದ್ದಾರೆ, ಅವರಿಗೆ ಎಂತಹ ದೈಹಿಕ ಶಕ್ತಿ ಇದೆ ಅನ್ನೋದನ್ನು ತಿಳಿದ ವಿಷಯವನ್ನೇ ನಾವು ಸ್ವೀಕಾರ ಮಾಡಿ ಹೇಳೋಣ. ಇವಾಗ ನಾವು ಬ್ರಹ್ಮಾಂಡವನ್ನು ನಾವು ಅನೇಕ ಕಡೆ ನಾವು ಹೇಗಿರುತ್ತೆ ಅಂತ ನಾವು ತಿಳಿದಿರ್ತೇವೆ. 14 ಲೋಕಗಳು, ಅನೇಕ ಪದಾರ್ಥಗಳಿಂದ ಕೂಡಿದ್ದು, ಅದು ಒಂದು ಎಷ್ಟೋ ಯೋಜನೆಗಳ ವಿಸ್ತೀರ್ಣವಾಗಿರುವಂತಹ ಮೇರು ಪರ್ವತ. ಇಷ್ಟೆಲ್ಲ ಇನ್ನು ಬ್ರಹ್ಮಾಂಡ ಅಂತಂದರೆ ಚತುರ್ದಶ ಲೋಕಗಳೆಲ್ಲವೂ ಕೂಡ ಬರ್ತದೆ. ಇನ್ನು ಇಂತಹ ದೊಡ್ಡ ಬ್ರಹ್ಮಾಂಡವನ್ನು ಯಾರು ಹೊತ್ತಿದ್ದಾರೆ? ಶೇಷದೇವರು ಹೊತ್ತಿದ್ದಾರೆ. ಅಷ್ಟು ಭಾರವನ್ನು ಹೊತ್ತಿರುವಂತಹ ಶೇಷದೇವರನ್ನು ಕೂಡ ಇವರು ಹೊತ್ತಿದ್ದಾರೆ. ಯಾರು ಅಂತಂದರೆ ಅಲ್ಲಿ ಕೂರ್ಮರೂಪಿಯಾದಂತಹ ವಾಯುದೇವರು. ಅಂದರೆ ಮೊದಲಿಗೆ ಘನೋದಕ ಸಮುದ್ರದ ಮೇಲೆ ಕೂರ್ಮರೂಪಿಯಾದಂತಹ ವಿಷ್ಣುರೂಪದಲ್ಲಿರುವಂತಹ ಕೂರ್ಮರೂಪ, ಅದರ ಮೇಲೆ ವಾಯುಕೂರ್ಮ ಅಂತ ಇರ್ತದೆ, ಅದರ ಮೇಲೆ ಶೇಷದೇವರು, ಅದರ ಮೇಲೆ ಬ್ರಹ್ಮಾಂಡವಿರುತ್ತದೆ. ಹೀಗೆ ನಾವು ಅನೇಕ ಕಡೆ ಹರಿಕಥಾಮೃತ ಸಾರದಲ್ಲಿ ಆಗಲಿ ಅಥವಾ ನಾವು ಭಾಗವತ ಪುರಾಣಗಳಲ್ಲಿ ನಾವು ಕೇಳಿರ್ತೇವೆ. ಅಂದ ಮೇಲೆ ಅಲ್ಲಿ ಅಷ್ಟು ಯೋಜನ ವಿಸ್ತೀರ್ಣದಲ್ಲಿ ಇರುವಂತಹ ಚತುರ್ದಶ ಲೋಕಗಳು ಅಂತಂದರೆ ಇನ್ನು ಅದರ ಭಾರ ಎಂಥದ್ದು, ಅದನ್ನು ಹೊರುವಂತಹ ಶಕ್ತಿ ಯಾರಿಗೆ ಇರ್ಬೋದು ಅನ್ನೋದನ್ನು ನಾವೇ ಯೋಚನೆ ಮಾಡಬೇಕು. ಇನ್ನು ಅಂತಹ ಬ್ರಹ್ಮಾಂಡವನ್ನು ಹೊತ್ತಿದ ಶೇಷದೇವರನ್ನು ಕೂಡ ಈ ವಾಯುಕೂರ್ಮ ರೂಪದಲ್ಲಿರುವಂತಹ ಮುಖ್ಯ ಪ್ರಾಣದೇವರು ಆ ಭಾರವನ್ನು ಹೊತ್ತಿದ್ದಾರೆ ಅಂತಂದರೆ ಅವರಿಗೆ ಎಂತಹ ಒಂದು ದೈಹಿಕವಾದಂತಹ ಶಕ್ತಿ ಇರಬಹುದು ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ಆದ್ದರಿಂದ ವಿಶೇಷವಾದಂತಹ ಒಂದು ಆ ಬಲಶಕ್ತಿ, ದೈಹಿಕ ಶಕ್ತಿ ಇರುವಂತಹ ಒಂದು ದೇವತಾ ಶಕ್ತಿ ಯಾರು ಅಂತಂದರೆ ಅದು ಮುಖ್ಯ ಪ್ರಾಣದೇವರೇ ಎಂಬ ಇಷ್ಟೆಲ್ಲ ಅನೇಕ ವಿಷಯಗಳನ್ನು ಈ ವೇದವ ಅನ್ನೋದು ಪ್ರತಿಪಾದನೆ ಮಾಡ್ತದೆ. ಆ ಪದವನ್ನೇ ಮಧ್ವಾಚಾರ್ಯರು ಕೂಡ ತಮ್ಮ ಬಗ್ಗೆ ಹೇಳಬೇಕಾದ್ರೆ ಬಟ್ ಅಂತ ಹೇಳಿ ಬಟ್ ತದ್ದರ್ಶತ ಮಿಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ಅಂತ ಹೇಳ್ತಾರೆ. ಇನ್ನು ಇಷ್ಟು ಹೇಳಿದ ಮೇಲೆ ಬಟ್ ತದ್ದರ್ಶತಂ ಅದನ್ನು ಕೂಡ ಬಳಿತ ಸೂಕ್ತದಲ್ಲಿ ನಾವು ಮೊದಲನೇ ಮಂತ್ರದಲ್ಲಿ ಕೇಳ್ಬೋದು. ಬಟ್ ಇತ್ಥಾವಪುಷೆ ದಾಯಿ ದರ್ಶತಂ ಅಂಥೇಳಿ ಅಲ್ಲಿ ನಂತರ ಏನಿದೆ ಇತ್ಥಾವಪುಷೆ ಅಂತ ಇದೆ. ಇತ್ಥಾವಪುಷೆ ಇದನ್ನು ನಾವು ತಿಳ್ಕೊಂಡು ನಂತರ ದರ್ಶತಂ ಎನ್ನೋದಕ್ಕೆ, ದರ್ಶತಂ ಅಂತಂದರೆ ಸಾಮಾನ್ಯವಾಗಿ ಜ್ಞಾನರೂಪ ಅಂಥೇಳಿ, ಒಂದು ಬಲರೂಪ, ಇನ್ನೊಂದು ಜ್ಞಾನರೂಪ. ವಿಶೇಷವಾದಂತಹ ಒಂದು ಬಲರೂಪ ಇರುವಂತಹದ್ದು ಆ ಮುಖ್ಯ ಪ್ರಾಣದೇವರಲ್ಲಿ. ಮತ್ತು ಅಷ್ಟೇ ಅಲ್ಲ, ಅಂತಹ ಜ್ಞಾನ ಸ್ವರೂಪಭೂತವಾದಂತಹವರು ಕೂಡ ಅವರು ಮುಖ್ಯ ಪ್ರಾಣದೇವರು ಅಂತ ತಿಳಿಬೋದು. ಅದನ್ನು ಹೇಳ್ತಾರೆ, ಅನಾಲೋಚನೇಪಿ ಸರ್ವವಿಷಯಕಂ ಜ್ಞಾನಂ. ನಾಮ ಪರಮಾತ್ಮನನ್ನು ಬಿಟ್ಟು, ಲಕ್ಷ್ಮೀ ಪರಮಾತ್ಮ ಮತ್ತು ಲಕ್ಷ್ಮೀ ದೇವಿಯರನ್ನು ಬಿಟ್ಟು ಉಳಿದ ಸಕಲ ಜೀವರ ವಿಷಯದಲ್ಲಿ, ಜಡದ ವಿಷಯದಲ್ಲಿಯೂ ಕೂಡ ಅನಾಲೋಚನೇಪಿ ಸರ್ವವಿಷಯಕಂ ಜ್ಞಾನಂ. ಅವರಿಗೆ ಆಲೋಚನೆ ಮಾಡದೇ ಹೋದರೂ ಕೂಡ ಅನೇಕ ವಸ್ತು ವಿಷಯಕವಾದಂತಹ ಅವರಿಗೆ ಜ್ಞಾನ ಅಂತಹದ್ದು ಇರುತ್ತದೆ. ಮತ್ತು ದೇವರ ವಿಷಯದಲ್ಲಿ, ಪರಮಾತ್ಮನ ಲಕ್ಷ್ಮೀ ದೇವರ ವಿಷಯದಲ್ಲಿ ಆಲೋಚನೆ ಸರ್ವವಿಷಯ ಜ್ಞಾನಂ. ಅಂದರೆ ಲಕ್ಷ್ಮೀದೇವಿಯ ವಿಷಯದಲ್ಲಿ ಆಲೋಚನೆ ಸರ್ವವಿಷಯ ಜ್ಞಾನಂ, ಪರಮಾತ್ಮನ ವಿಷಯದಲ್ಲಿ ಅಂತರೂ ಯಾರಿಗೂ ಕೂಡ, ಲಕ್ಷ್ಮೀದೇವಿಗೂ ಕೂಡ ಆಲೋಚನೆ ಸರ್ವವಿಷಯ ಜ್ಞಾನ ಇಲ್ಲ. ಆದ್ದರಿಂದ ಈ ಮುಖ್ಯ ಪ್ರಾಣದೇವರಿಗೂ ಕೂಡ ಸರ್ವವಿಷಯ ಜ್ಞಾನ ಬರಲಿಕ್ಕಿಲ್ಲ. ಆದರೂ ಕೂಡ ಲಕ್ಷ್ಮೀದೇವಿಗಿಂತಲೂ ತಾರತಮ್ಯದಲ್ಲಿ ಕಡಿಮೆಯ ವಿಷಯದಲ್ಲಿ ಮತ್ತು ಉಳಿದ ಜೀವರ ಶೇಷಾದಿ, ಗರುಡ ಶೇಷಾದಿ, ರುದ್ರಾದಿ ದೇವತಾಗಳಿಂತಲೂ ಕೂಡ ಅನೇಕ ವಿಷಯಕವಾದಂತಹ ಜ್ಞಾನ ಅನ್ನೋದು ಮುಖ್ಯ ಪ್ರಾಣದಲ್ಲಿ ಇದೆ ಎನ್ನುವಂತಹ ವಿಷಯವನ್ನು ದರ್ಶತಂ ಎಂಬ ಪದದಿಂದ ವೇದವು ಹೇಳ್ತದೆ. ಅಂತಹ ಪದವನ್ನೇ ಯಾಕೆ ಅಂತಂದರೆ ಮಧ್ವಾಚಾರ್ಯರು ಕೂಡ ಆಡಿದ್ದಾರೆ. ಯಾಕೆ ಈ ಮಾತು ನಾನು ಮಾತ್ರ ಹೇಳೋದಲ್ಲ, ಸಾಕ್ಷಾತ್ ವೇದವೇ ಹೇಳಿದೆ. ಅಂತಹ ವೇದವೇ ಹೇಳಿದ ಮೇಲೆ ಇನ್ನು ಯಾರು ತಾನೇ ನಮ್ಮದೇ ಇರ್ತಾರೆ, ಎಲ್ಲರೂ ಕೂಡ ನಂಬ್ತಾರೆ ಎಂಬಂತಹ ಉದ್ದೇಶದಿಂದ ಹಾಗೆ ಹೇಳ್ತಾರೆ. ಇನ್ನು ಅಲ್ಲಿ ಹೇಳೋದಾದರೆ ಇತ್ಥಾವಪುಷೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಇವಾಗ ಲೋಕದಲ್ಲಿ ಒಂದು ಯಾರು ದೇವತೆಗಳು ಮುಖ್ಯವಾಗಿ ಸರ್ವೋತ್ತಮ ಅಂತಂದರೆ ಅನೇಕ ಜನರು ನಾರಾಯಣ ಮತ್ತು ಲಕ್ಷ್ಮೀದೇವಿಯರು.
ಇನ್ನು ಉಳಿದ ದೇವತೆಗಳು ಯಾರು ಅಂತಂದರೆ ಚತುರ್ಮುಖ ಬ್ರಹ್ಮದೇವರು, ಸರಸ್ವತಿ ದೇವಿಯರು ಮತ್ತು ಪಾರ್ವತಿ ಮತ್ತು ಪರಮೇಶ್ವರರು, ಗರುಡ, ಶೇಷರುದ್ರರು, ಇಂದ್ರಾದಿ ಅಷ್ಟದಿಕ್ಪಾಲಕರು, ನವಗ್ರಹಗಳು, ಇಷ್ಟೆಲ್ಲ ದೇವತೆಗಳು ಅಂತಂದರೆ ಇಷ್ಟೆಲ್ಲ ಅರಿವು ಉಂಟು. ಆದರೆ ಒಬ್ಬ ಯಾರು ತಾನೇ ಅಲ್ಲಿ ಹೇಳ್ತಾರಲ್ಲ ಅಂಡರ್ ಎಸ್ಟಿಮೇಟ್ ಅಂತ, ಅಂದರೆ ಅವರ ಅರಿಮೆ ಅನ್ನೋದು ಕೀಳಾಗಿ ಪರಿಣಾಮ ಮಾಡಿಕೊಂಡು ಅವರನ್ನು ಯಾರೂ ಕೂಡ ತಿಳಿಯದೆ, ಅನೇಕ ಜನರು ತಿಳಿಯದೇ ಇರ್ತಾರೆ. ಅಂಥದ್ರಲ್ಲಿ ಈ ಮುಖ್ಯ ಪ್ರಾಣದೇವರು ಕೂಡ. ಯಾಕೆ ಅಂತಂದರೆ ಯಾರಿಗೂ ಆ ಮುಖ್ಯ ಪ್ರಾಣದೇವರು ಒಂದು ಪ್ರಾಣದೇವರ ಶಕ್ತಿ ಇದೆ ಅಂಥೇಳಿ, ಇಂತಹ ಅವರ ಒಂದು ಮಹಿಮೆ ಇದೆ ಅಂಥೇಳಿ ಯಾರಿಗೂ ಗೊತ್ತಿರೋದಿಲ್ಲ. ನಮಗೆ ಪ್ರಾಣದೇವರು ಅಂತಂದರೆ, ಪ್ರಾಣ ಅಂತಂದರೆ ನಮಗೆ ಒಳಗಿರುವಂತಹ ದೇವರು ಯಾರು, ಅದು ಭೂತವಾಯು ಅಂತ ಹೇಳಿ ಎಲ್ಲರೂ ಕೂಡ ತಿಳ್ಕೊಂಡಿರ್ತಾರೆ. ಆದರೆ ಇಂತಹ ಶಕ್ತಿ ಸಾಮರ್ಥ್ಯಗಳುಳ್ಳಂತಹ ಒಬ್ಬ ಮುಖ್ಯ ಪ್ರಾಣದೇವರು ಇದ್ದಾರೆ ಅಂತಂದರೆ ಅದನ್ನು ಯಾರು ಕೂಡ ಹೇಳೋದಕ್ಕಾಗೋದಿಲ್ಲ, ಸಾಕ್ಷಾತ್ ವೇದವೇ ಹೇಳಬೇಕು ಅನ್ನುವಂತಹದ್ದನ್ನು ಅವರು ತಿಳಿಸುತ್ತಾರೆ. ಇನ್ನು ಅಷ್ಟೇ ಅಲ್ಲ, ಯಾರಲ್ಲೂ ಕೂಡ ಇಲ್ಲದೇ ಇರುವಂತಹ ಒಂದು ಸಾಮರ್ಥ್ಯ ಏನು ಇರೋದವರಲ್ಲಿ ಅಂತಂದರೆ ಅಲ್ಲಿ ಹೇಳ್ತಾರೆ ಇತ್ಥಾವಪುಷೇ ಅಂತ. ಇವಾಗ ಈ ಪರಮಾತ್ಮನ ವಿಷಯದಲ್ಲಿ ನೋಡೋದಾದರೆ, ಪರಮಾತ್ಮನ ಸ್ವರೂಪ ಮೂಲ ರೂಪವಿರುತ್ತದೆ ಮತ್ತು ಅನೇಕ ಅವತಾರಗಳನ್ನು ಕೂಡ ತಾಳಿದ್ದಾರೆ. ಅಲ್ಲಿ ಹೇಗೆ ಮೂಲ ರೂಪದಲ್ಲಿ ಎಷ್ಟು ಶಕ್ತಿ, ಜ್ಞಾನ, ಸಾಮರ್ಥ್ಯಗಳು ಇರ್ತವೋ ಅಷ್ಟೇ ಪರಿಣಾಮದಲ್ಲಿ ಅವತಾರ ರೂಪದಲ್ಲಿ ಕೂಡ ಇರ್ತವೆ. ಒಂದು ಅವತಾರವನ್ನು ತಾಳಿದಷ್ಟು ಮಾತ್ರಕ್ಕೆ ಮೂಲ ರೂಪದಲ್ಲಿರುವಂತಹ ಶಕ್ತಿ ಸಾಮರ್ಥ್ಯಗಳು ಸ್ವಲ್ಪ ಅಲ್ಪ ಪರಿಮಾಣದಲ್ಲಿ ಆಗುವಂತಹದ್ದು ಇರೋದಿಲ್ಲ. ಯಾಕೆ ಅಂತಂದರೆ ಅಲ್ಲಿ ಹೇಳ್ತಾರೆ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಇವಾಗ ಹೇಗೆ ಒಂದು ದೀಪದಿಂದ ಅಗ್ನಿಯನ್ನು ತಗೊಂಡು ಇನ್ನೊಂದು ದೀಪಕ್ಕೆ ಹಚ್ಚಿದಾಗ ಆ ತಗೊಂಡ ದೀಪದಲ್ಲಿ ಏನಾದರೂ ಪ್ರಕಾಶದಲ್ಲಿ ಲೋಪವಾಗಲಿ ಅಥವಾ ಅದರ ಸ್ವರೂಪದಲ್ಲಿ ಲೋಪವಾಗಲಿ ಕಾಣೋದಿಲ್ಲ. ಆ ತಗೊಂಡಂತಹ ದೀಪ ಹೇಗಿರ್ತದೋ ಅದರಿಂದ ಸ್ವಲ್ಪ ಅಗ್ನಿಯನ್ನು ತಗೊಂಡಾಗಲೂ ಕೂಡ ಅಷ್ಟೇ ದೀಪವಿರುತ್ತದೆ, ಅದು ಕಡಿಮೆ ಆಗೋದಿಲ್ಲ. ಹಾಗೆ ಪ್ರಕಾಶಾತ್ಮಕವಾದಂತಹ ಆ ಪರಮಾತ್ಮನ ರೂಪದಲ್ಲಿ ಕೂಡ ಅವನ ಮೂಲ ರೂಪದಲ್ಲಿ ಎಂತಹ ಶಕ್ತಿ ಸಾಮರ್ಥ್ಯಗಳು ಇರ್ತವೋ ಅಂತಹ ಶಕ್ತಿ ಸಾಮರ್ಥ್ಯಗಳೇ ಈ ಅವತಾರ ರೂಪದಲ್ಲಿ ಕೂಡ ಇರ್ತದೆ ಅಂಥೇಳಿ ನಮಗೆ ಇತಿಹಾಸ ಪುರಾಣಗಳಲ್ಲಿ ನಾವು ಕಾಣಬಹುದು. ಆದ್ದರಿಂದ ಇವಾಗ ಮಹಾಭಾರತವನ್ನು ಗಮನಿಸಿದಾಗ ಈ ಅರ್ಜುನನಿಗೆ ಒಂದು ಸಂದರ್ಭದಲ್ಲಿ ಸಾಕ್ಷಾತ್ ಕೃಷ್ಣದೇವರು ತನ್ನ ಮೂಲರೂಪದ ದರ್ಶನವನ್ನು ಮಾಡಿಸೋದಕ್ಕೋಸ್ಕರ ವೈಕುಂಠಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಂತಹ ಸಮಯದಲ್ಲಿ ವೈಕುಂಠಕ್ಕೆ ಅಂದರೆ ಭೂಲೋಕದಿಂದಾಗಿ ಬೇರೆ ಲೋಕಕ್ಕೆ ಹೋಗಿ ಅಲ್ಲಿಂದ ಅನಂತಮಸ್ಸನ್ನು ತನ್ನ ಚಕ್ರದಿಂದ ಸೀಳಿ ನಂತರ ಆ ಕಡೆ ಇರುವಂತಹ ವೈಕುಂಠಕ್ಕೆ ಹೋಗ್ತಾರೆ ಅನ್ನುವಂಥದ್ದನ್ನು ನಾವು ಕೇಳಿರ್ತೇವೆ. ಅಲ್ಲಿ ನಾವು ಗಮನಿಸಬೇಕಾದರೆ ಆ ವೈಕುಂಠದಲ್ಲಿ ಹೋದ ಮೇಲೆ ಆ ಅವತಾರ ರೂಪದಲ್ಲಿರುವಂತಹ ಕೃಷ್ಣನೇ ತಾನು ಅಲ್ಲಿ ಮೂಲ ರೂಪದಲ್ಲಿ ಇರುವಂತೆ ಅವನಿಗೆ ಆ ಅರ್ಜುನನಿಗೆ ದರ್ಶನ ಮಾಡಿಸುತ್ತಾನೆ. ಅಲ್ಲಿ ಅವನಿಗೆ ಅರ್ಜುನನಿಗೆ ತಿಳಿಯುತ್ತದೆ ಏನು, ಆ ಮೂಲರೂಪದ ಅವತಾರವಾದರೂ ಕೂಡ ಕೃಷ್ಣನು ಅವನ ಒಂದು ಶಕ್ತಿ ಸಾಮರ್ಥ್ಯಗಳಲ್ಲಿ ಎಂತಹ ಕಡಿಮೆನೋ ಇಲ್ಲ, ಲೋಪವೂ ಇಲ್ಲ ಎನ್ನುವುದನ್ನು ಅವನಲ್ಲಿ ಗಮನಿಸುತ್ತಾನೆ. ಆದ್ದರಿಂದ ನಾವು ಇಂತಹ ಇತಿಹಾಸ ಪುರಾಣಗಳನ್ನು ವಿಮರ್ಶಿಸಿದಾಗ ನಾವು ಇಂತಹ ಅಂತರ್ಗತವಾದಂತಹ ಅರ್ಥಗಳನ್ನು ನಾವು ತಿಳ್ಕೊಳ್ಬೋದು. ಆದ್ದರಿಂದ ಅಲ್ಲಿ ನಮಗೆ ಈ ಪರಮಾತ್ಮನ ವಿಷಯದಲ್ಲಿ, ಕೇವಲ ಭಗವಂತನ ವಿಷಯದಲ್ಲಿ ಮಾತ್ರ ಇಂತಹ ಒಂದು ಸಾಮರ್ಥ್ಯ ಇರೋದು. ಮೂಲ ರೂಪದಲ್ಲಿ ಎಷ್ಟು ಶಕ್ತಿ ಸಾಮರ್ಥ್ಯಗಳು ಇರ್ತವೋ ಅಷ್ಟೇ ಪರಿಮಾಣದಲ್ಲೇನೆ ಅವತಾರ ರೂಪದಲ್ಲಿ ಕೂಡ ಇದ್ದುದನ್ನು ನಾವು ಅಲ್ಲಿ ಕಾಣ್ತೇವೆ. ಇಂತಹ ಒಂದು ಗುಣ, ಇಂತಹ ಒಂದು ಸಾಮರ್ಥ್ಯ ಲೆವೆಲ್ ಅನ್ನೋದು ಅದು ಲಕ್ಷ್ಮೀದೇವಿಗೆ ಬಿಟ್ಟರೆ ನಂತರ ಮುಖ್ಯ ಪ್ರಾಣದೇವರಿಗೆ ಮಾತ್ರ ಇರೋದು. ಉಳಿದ ದೇವತೆಗಳಿಗೆ ಹೇಗೆ ಅಂತಂದರೆ ಇಂದ್ರನ ಅವತಾರ ಅಂತ ಇಟ್ಕೊಳ್ಳೋಣ. ಇವಾಗ ಇಂದ್ರ ಅನ್ನೋದು ಒಂದು ಮೂಲ ರೂಪ, ಇಂದ್ರ ದೇವತೆ ಪುರಂದರ. ಆ ಇಂದ್ರನು ಅವತಾರ ಮಾಡಿದಾಗ ಅರ್ಜುನನಾಗಿ ಅವತಾರ ಮಾಡಿರ್ತಾನೆ, ವಾಲಿಯಾಗಿ ಅವತಾರ ಮಾಡಿದ್ದ. ಇಷ್ಟೆಲ್ಲ ಅನೇಕ ಸಂದರ್ಭಗಳಲ್ಲಿ ನಾವು ನೋಡಿದಾಗ ಅರ್ಜುನನ ಅವತಾರವನ್ನು ಮಾಡಿದಾಗ ಅರ್ಜುನನಿಗೆ ಆಗುವಂತಹ ಸುಖ ದುಃಖಗಳು, ಶಕ್ತಿ ಸಾಮರ್ಥ್ಯಗಳು ಎಲ್ಲವೂ ಕೂಡ ಇಂದ್ರನಿಗೆ ಆಗ್ತಾ ಇತ್ತು. ಆದರೆ ಇಂದ್ರನಿಗೆ ಇರುವಂತಹ ಆ ಶಕ್ತಿ ಸಾಮರ್ಥ್ಯಗಳು ಅರ್ಜುನನಾಗಿ ಅವತಾರ ಮಾಡಿದಾಗ ಅಷ್ಟು ಶಕ್ತಿ ಸಾಮರ್ಥ್ಯಗಳು ಇರಲಿಲ್ಲ. ಆದ್ದರಿಂದ ಹೀಗೆ
ಬೇರೆ ದೇವತೆಗಳ ವಿಷಯದಲ್ಲಿ ನಾವು ಅವತಾರ ರೂಪಕ್ಕೂ ಮೂಲ ರೂಪಕ್ಕೂ ಸ್ವಲ್ಪ ಪರಿಮಾಣದಲ್ಲೇ ಆಗಲಿ ಅಥವಾ ಬಹಳ ಅನೇಕ ಪರಿಮಾಣಗಳಲ್ಲಾಗಲಿ ನಾವು ವ್ಯತ್ಯಾಸವನ್ನು ಕಾಣಬಹುದು. ಆದರೆ ಈ ಮುಖ್ಯ ಪ್ರಾಣದೇವರ ವಿಷಯದಲ್ಲಿ ಮಾತ್ರ ಹೀಗೆ ವ್ಯತ್ಯಾಸವಿರೋದಿಲ್ಲ. ಆ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ವ್ಯತ್ಯಾಸನೇ ಇರೋದಿಲ್ಲ. ಯಾಕೆ? ಹೇಗೆ ಮೂಲ ರೂಪದಲ್ಲಿ ಎಷ್ಟು ಶಕ್ತಿ ಸಾಮರ್ಥ್ಯಗಳು ಇದ್ದವೋ ಅಷ್ಟೆಲ್ಲ ಶಕ್ತಿ ಸಾಮರ್ಥ್ಯಗಳು ಹನುಮನಾಗಿ, ಭೀಮನಾಗಿ, ಮಧ್ವಾಚಾರ್ಯರಾಗಿ ಅವತಾರ ಮಾಡಿದಾಗಲೂ ಕೂಡ ಅಂತಹ ಸಾಮರ್ಥ್ಯಗಳು ಇದ್ದು. ಆದ್ದರಿಂದಲೇ ಅಲ್ಲಿ ಈ ಒಂದು ವಿಷಯವನ್ನು ಇತ್ಥಾವಪುಷೇ ಅಂತ, ಯಥಾ ಮೂಲರೂಪೇ ಸ್ಥಿತ ಶಕ್ತಿ ಸಾಮರ್ಥ್ಯಾದೀನಿ ಸ್ಥಿತಾನಿ, ಅವೆಲ್ಲವೂ ಕೂಡ ಈ ತಾನು ಮೂಲ ರೂಪದಲ್ಲಿ ಅಂದರೆ ಶರೀರವನ್ನು ಧಾರಣೆ ಮಾಡಿದಾಗ ಅವತಾರ ರೂಪದಲ್ಲಿ ಕೂಡ ಇರ್ತವೆ ಎನ್ನುವಂತಹ ಒಂದು ಅಭಿಪ್ರಾಯವನ್ನು, ಇಂತಹ ಒಂದು ಸಾಮರ್ಥ್ಯವನ್ನು ನಾವು ಈ ಮುಖ್ಯ ಪ್ರಾಣದೇವರಲ್ಲಿ ಮಾತ್ರ ನೋಡ್ಬೋದು. ಆದ್ದರಿಂದ ಆ ವೇದವು ಪ್ರತಿಪಾದನೆ ಮಾಡ್ತದೆ ಇತ್ಥಾವಪುಷೇ ಅಂತ. ಅದನ್ನೇ ಇವರು ಮಧ್ವಾಚಾರ್ಯರು ಕೂಡ ಹೇಳ್ತಾರೆ, ಬಟ್ ತದ್ದರ್ಶತಂ ಇತ್ತಮೇವ ನಿಹಿತಂ ಅಂತ. ಆದ್ದರಿಂದ ಹೀಗೆ ಹೇಳಿದ ಮೇಲೆ ನಂತರ ಇತ್ಥಾವಪುಷೇ ದಾಯಿ ದರ್ಶತಂ ಅಂದರೆ ಜ್ಞಾನರೂಪ, ಅಪಾರವಾದಂತಹ ಒಂದು ಜ್ಞಾನರೂಪವಾದಂತಹ ಸಾಮರ್ಥ್ಯವಿದೆ, ಜ್ಞಾನ ಸಾಮರ್ಥ್ಯವಿದೆ ಅವರಿಗೆ. ನಂತರ ದರ್ಶತಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ಅಂದರೆ ಇಲ್ಲಿ ನೋಡೋದಾದರೆ ಬಳಿತ್ಥ ತದ್ವಪುಷೇ ದಾಯಿ ದರ್ಶತಂ ದೇವಸ್ಯ ಭರ್ಗೋ ಸಹಸೋ ಯಥೋಜನಿ, ಅಲ್ಲಿ ಕೂಡ ಅಷ್ಟೇ ದೇವಸ್ಯ ಭರ್ಗಃ ಅಂತ ಅಂದರೆ ದೇವರ ಒಂದು ಭಾರವನ್ನು ಹೊರುವವರು ಅಂತ. ದೇವರ ಭಾರವನ್ನು ಯಾರಿಗೆ ತಾನೇ ಹೊರಲಿಕ್ಕೆ ಸಾಧ್ಯ? ಅವರು ಅನೇಕ ಎಷ್ಟೋ ಸಾಮರ್ಥ್ಯಗಳಿಂದ ಕೂಡಿದವನು. ನಾವು ಇಷ್ಟಕ್ಕೆ ಮುಂಚೆ ಕೇಳಿದ ಹಾಗೆ ನೋಡ್ಬೋದು, ಇಡೀ ಬ್ರಹ್ಮಾಂಡವನ್ನು ಹೊತ್ತಿರುವ ಶೇಷದೇವರನ್ನು ಹೊತ್ತಿರುವ ವಾಯುಗುರುವನ್ನು ಕೂಡ ಹೊತ್ತಿದ್ದಾನೆ ಅಂತಂದರೆ ಪರಬ್ರಹ್ಮನು, ಪರಮಾತ್ಮನು, ಅವನಿಗೆ ಎಂತಹ ಶಕ್ತಿ ಸಾಮರ್ಥ್ಯ ಇರ್ಬೋದು. ನಂತರ ಅವನು ಅಪರಿಚ್ಛಿನ್ನ ಅಂತಾರೆ, ಅಪರಿಮಿತ. ಅವನ ಶರೀರದಲ್ಲಿ ಆಗಲಿ, ಅವರ ಒಂದು ಗುಣದಲ್ಲೇ ಆಗಲಿ, ಕಾಲದಲ್ಲೇ ಆಗಲಿ ಅವನಿಗೆ ಮಿತಿನೇ ಇಲ್ಲ. ಇಷ್ಟುವರೆಗೆ ಇದ್ದಾನೆ, ನಂತರ ಇಷ್ಟು ಗುಣಗಳು ಮಾತ್ರ ಇವೆ, ಇಷ್ಟು ಕಾಲದವರೆಗೆ ಮಾತ್ರ ಇರ್ತಾನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅನಾದಿನಿತ್ಯ, ಅಪರಿಚ್ಛಿನ್ನ, ಆಮೇಲೆ ಅನಂತ ಗುಣ ಪರಿಪೂರ್ಣ ಅಂತ ಕೇಳಿರ್ತೇವೆ. ಇಷ್ಟೆಲ್ಲ ಉಳ್ಳಂತಹ ಬ್ರಹ್ಮನ ಒಂದು ಭಾರವನ್ನು ಹೊತ್ತಿರುವುದು ಏಕೈಕ ಒಂದು ದೇವತಾ ಶಕ್ತಿ ಯಾವುದು ಅಂತಂದರೆ ಅದು ಮುಖ್ಯ ಪ್ರಾಣದೇವರ ಶಕ್ತಿ ಮಾತ್ರ. ಆದ್ದರಿಂದ ದೇವಸ್ಯ ವರ್ಗಃ, ನಾವಲ್ಲಿ ದೇವಸ್ಯ ವರ್ಗಃ ಅಂತ ಹೊರಗೆ ಮಾತ್ರ ಇರ್ತಾನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅನಾದಿನಿತ್ಯ, ಅಪರಿಚ್ಛಿನ್ನ, ಆಮೇಲೆ ಅನಂತ ಗುಣ ಪರಿಪೂರ್ಣ ಅಂತ ಕೇಳಿರ್ತೇವೆ. ಇಷ್ಟೆಲ್ಲ ಉಳ್ಳಂತಹ ಬ್ರಹ್ಮನ ಒಂದು ಭಾರವನ್ನು ಹೊತ್ತಿರುವುದು ಏಕೈಕ ಒಂದು ದೇವತಾ ಶಕ್ತಿ ಯಾವುದು ಅಂತಂದರೆ ಅದು ಮುಖ್ಯ ಪ್ರಾಣದೇವರ ಶಕ್ತಿ ಮಾತ್ರ. ಆದ್ದರಿಂದ ದೇವಸ್ಯ ವರ್ಗಃ, ನಾವಲ್ಲಿ ದೇವಸ್ಯ ವರ್ಗಃ ಅಂತ ಹೇಗೆ ಹೇಳೋದು ಅಂತಂದರೆ ದೇವರ ಒಂದು ಪ್ರತೀಕ ರೂಪ ಅಂತ. ಅಂದರೆ ಇವಾಗ ದೇವರು ಬರ್ತಿದ್ದಾನೆ, ದೇವರು ಆ ವೈಕುಂಠವನ್ನು ಬಿಟ್ಟು ಅಂತಂದರೆ ವೈಕುಂಠದೇವರ ಒಂದು ರೂಪದಲ್ಲಿದ್ದು ಇನ್ನೊಂದು ರೂಪದಿಂದ ಭೂಲೋಕಕ್ಕೆ ಬರೋದಾಗಲಿ ಹೀಗೆಲ್ಲ ಮಾಡ್ತಿರಬೇಕಾದ್ರೆ ದೇವನು ಕೇವಲ ತಾನು ಮಾತ್ರ ಬರೋದಿಲ್ಲ, ಪರಿವಾರ ಸಮೇತರಾಗಿ ಬರ್ತಾರೆ. ಯಾಕೆ? ಅಲ್ಲಿ ಪರಿವಾರ ಯಾರು ಅಂತಂದರೆ ಲಕ್ಷ್ಮೀದೇವಿ. ಕೆಲವೊಂದು ಸಂದರ್ಭಗಳಲ್ಲಿ ಲಕ್ಷ್ಮೀದೇವಿ ಯಾವುದೋ ಒಂದು ರೂಪದಿಂದ ಇಟ್ಕೊಂಡು ಬರ್ತಾನೆ, ಅಂದರೆ ನಮಗೆ ಕಾಣದೇ ಇದ್ದರೂ ಕೂಡ ಯಾವುದೊಂದು ರೂಪದಿಂದ ಇಟ್ಕೊಂಡು ಬರ್ತಾನೆ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಲಕ್ಷ್ಮೀದೇವಿಯಿಂದ ಕೂಡಿಯೇ ಬರ್ತಾನೆ. ಆದರೆ ಆ ಬರಬೇಕಾದಂತಹ ಸಮಯದಲ್ಲಿ ಆ ಬ್ರಹ್ಮನ ಪ್ರತೀಕ ರೂಪನಾಗಿ ವಾಯುದೇವರು ಇರ್ತಾರೆ ಅಂತೆ. ಯಾಕೆ ಅಂತಂದರೆ ನಾವು ಅಲ್ಲಿ ಕಾಣ್ಬೋದು, ಮಧ್ವನಾಮವನ್ನು ನಾವು ಹೇಳಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಆವವನು ಇರಲು ಹರಿತಾ ಇರುವ, ಆವವನು ಹೊರಟರೆ ಹರಿತಾ ತೊಲಗುವ ಅಂತ. ಅಂದರೆ ಯಾರು ಇದ್ದರೆ ಮಾತ್ರ ಪರಬ್ರಹ್ಮನು ಇರ್ತಾನೆ. ಯಾಕೆ ಅಂತಂದರೆ ಆ ಬ್ರಹ್ಮನು ಇರಲಿಕ್ಕೆ ಮುಖ್ಯವಾದಂತಹ ಪಾತ್ರೆ, ಒಂದು ಸತ್ಪಾತ್ರೆ ಯಾವುದು ಅಂತಂದರೆ ಅದು ಆ ಮುಖ್ಯ ಪ್ರಾಣದೇವರೇ. ಬೇರೆ ಯಾರಿಗೂ ಅಂತಹ ಸಾಮರ್ಥ್ಯವಿಲ್ಲ, ಅಂತಹ ಬಲ ಇಲ್ಲ. ಆದ್ದರಿಂದ ಎಲ್ಲಿವರೆಗೆ ನಮ್ಮ ಶರೀರದಲ್ಲಿ ಅಥವಾ ಎಲ್ಲಾದರೂ ಶರೀರ ಮಾತ್ರ ಅಲ್ಲ, ಎಲ್ಲಿವರೆಗೆ ಮುಖ್ಯ ಪ್ರಾಣದೇವರು ಅಂತ ಇರ್ತಾರೋ ಅಲ್ಲಿವರೆಗೆ ಮಾತ್ರ ಬ್ರಹ್ಮನು ಇರ್ತಾನೆ. ಅಂದರೆ ನಮ್ಮ ದೇಹವನ್ನು ಇಟ್ಕೊಂಡಾಗ ಎಲ್ಲಿವರೆಗೆ ನಮ್ಮ ಪ್ರಾಣ ಇರ್ತದೋ ಅಲ್ಲಿವರೆಗೆ ಒಳಗೆ ಅಂತರ್ಗತನಾಗಿ
ಪರಮಾತ್ಮನ ಇರೋ ಮೂಲಕ ನಾವು ಇರ್ತೇವೆ. ಎಲ್ಲಿಗೆ ಯಾವಾಗ ಅವನು ದೇಹದಿಂದ ಹೊರಗೆ ಹೋಗ್ತಾನೋ ಆವಾಗ ಆ ದೇಹವನ್ನು ದೇಹ ಅಂತ ಕರೆಯೋದಿಲ್ಲ, ಜೀವಚರ್ಯ ಅಂತ ಕರೆಯೋದಿಲ್ಲ, ಆವಾಗ ಮೃತ ಶರೀರ ಅಂತ ಕರೀತಾರೆ. ಆದ್ದರಿಂದ ಪ್ರಾಣನು ಇರುವವರೆಗೂ ಕೂಡ ದೇವರು ಇರ್ತಾರೆ, ಆ ದೇವರನ್ನು ಹೊತ್ತಿಕೊಂಡು ಇರ್ತಾರೆ. ಪ್ರಾಣನು ಬ್ರಹ್ಮ ಪ್ರತೀಕ, ಪ್ರಾಣಂ ಬ್ರಹ್ಮೇತ್ಯುಪಾಸಿತ ಅಂತ ವೇದಗಳಲ್ಲಿ ಕೇಳ್ತೇವೆ ನಾವು. ಅಂದರೆ ಪ್ರಾಣನನ್ನು ಬ್ರಹ್ಮ ಇತ್ಯುಪಾಸಿತ ಅಂತ ಅಂದರೆ ಏನರ್ಥ? ಪ್ರಾಣದೇವರೇ ಪರಬ್ರಹ್ಮ ಅಂತ ಅರ್ಥನ? ಅಲ್ಲ. ಪ್ರಾಣನು ಬ್ರಹ್ಮ ಅಂತಂದರೆ ಅಲ್ಲಿ ಹೇಳಬೇಕಾದ್ರೆ ವಾಸ್ತವಿಕವಾಗಿ ಇದನ್ನೇ ಆಪಾತತಃ ಅರ್ಥವನ್ನು ನೋಡಬೇಕಾದ್ರೆ ಸಾಮಾನ್ಯವಾಗಿ ಸಂಸ್ಕೃತವನ್ನು ತಿಳಿದವರು ಏನು ಮಾಡ್ತಾರೆ? ಪ್ರಾಣಂ ಬ್ರಹ್ಮ ಇತಿ ಉಪಾಸಿತ, ಪ್ರಾಣನೇ ಬ್ರಹ್ಮ ಎಂದು ಉಪಾಸನೆ ಮಾಡಬೇಕು ಅಂತ. ಆದರೆ ಪ್ರಾಣನನ್ನು ಬ್ರಹ್ಮನನ್ನು ಉಪಾಸನೆ ಮಾಡೋದು ಎನ್ನುವಂತಹದ್ದನ್ನು ಈ ಅಭಿಪ್ರಾಯವನ್ನು ತಿಳಿದುಕೊಂಡು ಪ್ರಾಣನಿಗೂ ಆ ಪರಬ್ರಹ್ಮನಿಗೂ ಒಂದೇ, ಅವರಿಬ್ಬರು ಬೇರೆ ಬೇರೆ ಏನೂ ಅಲ್ಲ ಅಂತ ಹೇಳ್ತಾರೆ. ಆದರೆ ಒಂದು ವೇಳೆ ಇದನ್ನು ಉದ್ದೇಶ ಮಾಡಿಕೊಂಡೇ ನಾವು ಮಂತ್ರದಲ್ಲಿ ಉಪನಿಷತ್ತುಗಳಲ್ಲಿ ಕೇಳಬಹುದು, ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ. ಅಂದರೆ ಅಲ್ಲಿ ಹೇಳಬೇಕಾದ್ರೆ ಶನ್ನೋ ಮಿತ್ರ ಶಂವರ್ಣಃ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೆ ನಮಸ್ತೇವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ. ಅಂದರೆ ಎಲ್ಲರನ್ನೂ ನಮಸ್ಕಾರ ಮಾಡ್ತಾ ಪ್ರಣಾಮಗಳನ್ನು ಮಾಡ್ತಾ ಶನ್ನೋ ವಿಷ್ಣು ಉರುಕ್ರಮಃ, ವಿಷ್ಣು ಸರ್ವೋತ್ತಮನು, ನಮೋ ಬ್ರಹ್ಮಣೆ ನಮಸ್ತೇವಾಯೋ, ಬ್ರಹ್ಮನಿಗೂ ನಮಸ್ಕಾರ, ವಾಯುದೇವರಿಗೂ ನಮಸ್ಕಾರ. ನಂತರ ಅಂದರೆ ವಾಯುದೇವರಿಗೆ ನಮಸ್ಕಾರ ಮಾಡಿ ನಂತರ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ ಹೇಳ್ತಾರೆ. ಅಂದರೆ ಹಿಂದೆ ಹೇಳಿದ ವಾಯುದೇವರೇ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ ಹೇಳ್ತಾರೆ. ಆದರೆ ಒಂದು ವೇಳೆ ಇಲ್ಲಿ ಆ ಮಂತ್ರದಲ್ಲಿ ಹೇಳಿದ ಹಾಗೆ, ಅಂದರೆ ಆ ಮಂತ್ರವನ್ನು ಆಪಾತತಃ ತಿಳಿದುಕೊಂಡ ಹಾಗೆ ಪ್ರಾಣನೇ ಪರಬ್ರಹ್ಮನು ಅಂತ ಆ ಅರ್ಥವನ್ನು ಇಟ್ಕೊಳ್ಳೋದಾದರೆ ಆವಾಗ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ ಹೇಳ್ತಿರಲಿಲ್ಲ, ತ್ವಮೇವ ಬ್ರಹ್ಮಾಸಿ ಅಂತ ಹೇಳ್ತಾ ಇದ್ರು. ಆದರೆ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ ಹೇಳಿದ ಉದ್ದೇಶ ಏನು ಅಂದರೆ ಅಪ್ರತ್ಯಕ್ಷನಾದಂತಹ ಬ್ರಹ್ಮ ಅಂದರೆ ಅದು ಪರಮಾತ್ಮನು, ಪ್ರತ್ಯಕ್ಷನಾದ ಬ್ರಹ್ಮ ಅಂದರೆ ನಮಗೆ ಕಾಣುವ ಬ್ರಹ್ಮ, ಅಂದರೆ ಆ ಬ್ರಹ್ಮನು ಪರಬ್ರಹ್ಮನು ನಮಗೆ ಕಾಣುವಂತಹ ಒಂದು ಶರೀರವನ್ನು ಇಟ್ಟುಕೊಂಡು ಬಂದು ನಮಗೆ ನಮ್ಮ ದೃಷ್ಟಿಗೆ ಗೋಚರನಾಗ್ತಾನೆ ಅಂತಂದರೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ ಹೇಳ್ತಾ ನೀನು ಪ್ರತ್ಯಕ್ಷ ಬ್ರಹ್ಮ, ನೀನೇ ಬ್ರಹ್ಮ ಅಲ್ಲ, ಪ್ರತ್ಯಕ್ಷನಾದ ಬ್ರಹ್ಮ. ಇವಾಗ ನೀನು ಅಂತಂದರೆ ನಮ್ಮನ್ನು ಕುರಿತು ಯಾರಾದರೂ ಜೀವನನ್ನು ಕುರಿತು ನೀನು ಅಂತ ಹೇಳೋದಾದರೆ ಶರೀರವನ್ನು ನೋಡಿ ಹೇಳ್ತಾರೆ ನೀನು ಅಂತ. ಆದರೆ ವಸ್ತುತಃ ಶರೀರನೇ ಆ ಜೀವನ ಅಲ್ಲ, ಶರೀರ ಒಳಗಡೆ ಇರುವಂತಹ ಜೀವ.